ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ 24x7 ಲೈವ್ ನಲ್ಲಿ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿರುವಂತ ಮಾತುಕತೆಗಳು, ಚರ್ಚೆಗಳು ನಡೀತು ಅಂತ ಹೇಳ್ಬೋದು. ಅದರಲ್ಲಿ ನಮ್ಗೆ ಮುಖ್ಯವಾಗಿ ಕಾಣಿಸಿದ ಏನು ಅಂದ್ರೆ, ರಘು ಅವರ ಆಟದ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಸೂರಜ್ ಅವರು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನ ಅಸಮಾಧಾನವನ್ನ ಎಕ್ಸ್ಪ್ರೆಸ್ ಮಾಡಿದ್ದು. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅವರ ವಿರುದ್ಧವಾಗಿ ಕಾವ್ಯ ಅವ್ರನ್ನ ಎತ್ತು ಕಟ್ಟೋದಕ್ಕೆ ಪ್ರಯತ್ನ ಪಟ್ರ ಸ್ಪಂದನ ಅವರಂತ ಕಾಣಿದ್ದು. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅವರು ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಯಾವ ರೀತಿ ಗ್ಯಾಂಗ್ ಗಳಾಗಿ ಆಟ ಆಡ್ತಾ ಇದ್ದಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಆಟ ಯಾವ ತರ ಇರಬೇಕು ಅಂತ ಮನೆಯಲ್ಲಿ ನಡೆದಂತ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದು ತುಂಬಾ ಇಂಟ್ರೆಸ್ಟ್ ಆಗಿ ಕಾಣಿಸ್ತಾ ಇತ್ತು. ಸೊ ಕಂಪ್ಲೀಟ್ ಆಗಿ ಎಲ್ಲಾದ್ರೂ ಕುರಿತಾಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರೋಂತ ಕಾವ್ಯ ಅವರು ಕ್ಯಾಪ್ಟನ್ಸಿನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ಮೈಕ್ ಮರ್ತಿದ್ದಂತಹ ಧ್ರುವಂತ್ ಅವರಿಗೆ, ಸೂರಜ್ ಅವರಿಗೆ ಫ್ರಾಕ್ ಜಂಪ್ ಮಾಡುವಂತ ಒಂದು ಪನಿಷ್ಮೆಂಟ್ ನ ನೀಡಿದ್ರು. ಧ್ರುವಂತ್ ಅವ್ರು ಈಗಾಗಲೇ ಪನಿಷ್ಮೆಂಟ್ ನ ಮುಕ್ತಾಯಗೊಳಿಸಿ ಅದನ್ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ರು. ಇಲ್ಲಿ ಸೂರಜ್ ಅವರು ಫ್ರಾಕ್ ಜಂಪ್ ನ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾ ಇದ್ರು ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವರು ಪನಿಷ್ಮೆಂಟ್ ನೀವು ತಗೊಳ್ಳೋದಷ್ಟೇ ಅಲ್ಲ, ಪನಿಷ್ಮೆಂಟ್ ಕೊಟ್ಟಂತ ಕ್ಯಾಪ್ಟನ್ಗೂ ಸಹ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ತುಂಬಾ ಒಳ್ಳೆ ರೀತಿಯಲ್ಲಿ ನೀವು ಪನಿಷ್ಮೆಂಟ್ ನ ತಗೊಳ್ತಾ ಇರ ಸೂರಜ್ ಅವ್ರ ಅನ್ನೋತಾರೆ. ಇಲ್ಲಿ ಸೂರಜ್ ಅವ್ರನ್ನ ಹೊಗಳ್ತಾ ಇದ್ರು ಗಾರ್ಡನ್ ಏರಿಯಾದಲ್ಲಿ. ಇಲ್ಲಿ ಸೂರಜ್ ಅವ್ರು ನೋಡೋದಕ್ಕೆ ತುಂಬಾ ಈಸಿ ಆಗಿದೆ ಇದು ಫ್ರಾಕ್ ಜಂಪ್, ಬಟ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಅನ್ಬಿಟ್ಟು ಅವರ ಪನಿಷ್ಮೆಂಟ್ ನ ಅವ್ರು ತೆಗೆದುಕೊಳ್ತಾ ಇದ್ರು. ಫೈನಲಿ ಆ ಒಂದು ಪನಿಷ್ಮೆಂಟ್ ನ ಕಂಪ್ಲೀಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಕಿಚನ್ ಏರಿಯಾದಲ್ಲಿ ಮಾಡೋರು ಸ್ವಲ್ಪ ಡಿಸಪಾಯಿಂಟ್ ಆಗಿ ಕಾವ್ಯ ಅವ್ರ ಹತ್ರ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಈಗಾಗಲೇ ನಾನು ಮತ್ತೆ ಧನುಷ್ ಅವ್ರು ಇಬ್ರು ಸಹ ಸೇರ್ಕೊಂಡು ಕಿಚನ್ ಏರಿಯಾವನ್ನು ತುಂಬಾ ನೀಟಾಗಿ ಕ್ಲೀನ್ ಮಾಡಿದ್ವಿ. ಬಟ್ ಯಾರು ಅಂತ ಗೊತ್ತಿಲ್ಲ, ಮತ್ತೆ ಬಂದು ಇಲ್ಲಿ ಕಿಚನ್ ಏರಿಯಾದಲ್ಲಿ ಅಡಿಗೆ ಮಾಡ್ಕೊಂಡು ಇದನ್ನೇನು ಸಹ ಕ್ಲೀನ್ ಮಾಡದೆ ಅದೇ ತರ ಹೋಗಿದ್ದಾರೆ. ಮತ್ತೆ ಈಗ ಎರಡನೇ ಸರಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ, ಇದು ನಿಮ್ಮ ಗಮನಕ್ಕೆ ಬರ್ಲಿ ಅಂದ್ಬಿಟ್ಟು ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಅಂತ ಇಲ್ಲಿ ಮಾಡುವವರು ಹೇಳ್ತಾ ಇದ್ರು. ಇಲ್ಲಿ ಸ್ಪಂದನ ಅವರು ಅಲ್ಲೇ ಕುತ್ಕೊಂಡು ಏನೋ ಊಟ ಮಾಡ್ತಾ ಇದ್ರು. ಅಲ್ಲಿ ಸ್ಪಂದನ ಅವರು ಇದು ರಕ್ಷಿತಾ ಮತ್ತೆ ಗಿಲ್ಲಿನೇ ಇಲ್ಲಿ ಗಲೀಜ್ ಮಾಡಿರೋದು, ಅವರಿಗೆ ಹೋಗಿ ನೀನು ಮಾತಾಡಿದ, ಅವ್ರಿಗೆ ಹೋಗಿ ವಾರ್ನ ಮಾಡು ಕಾವ್ಯ ಅನ್ನೋದ್ರ ಇಲ್ಲಿ ಕಾವ್ಯ ಅವ್ರಿಗೆ ಸ್ಪಂದನ ಅವ್ರು ಹೇಳ್ತಾ ಇದ್ರು. ಬಟ್ ಇಲ್ಲಿ ಸ್ಪಂದನ ಹೇಳಿದಂತ ವಿಚಾರಕ್ಕೆ ಕಾವ್ಯ ಕಡೆಯಿಂದ ಬಂದಂತ ಉತ್ತರ ಏನು ಅಂದ್ರೆ, ಇದು ರಘು ಮತ್ತೆ ನೀನು ಸ್ಪಂದನ ಮಾಡ್ಕೊಂಡಿದ್ದ ಅಡಿಗೆ ನಾನು ನೋಡಿದ ಪ್ರಕಾರ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅವ್ರು ಬಂದು ಅಡಿಗೆ ಮಾಡ್ಕೊಂಡಿದ್ದು ನನ್ನ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ರಘು ಅವರು ರಾಗಿ ಗಂಜಿನ ಮಾಡ್ಕೊಂಡ್ರು, ಅದು ನನಗೆ ಕಾಣಿಸ್ತು. ಮತ್ತೆ ನೀನ್ ಆಮ್ಲೆಟ್ ಹಾಕೊಂಡ್ರೆ ಅದು ನನಗೆ ಕಾಣಿಸ್ತು. ನೀನ್ ಆಮ್ಲೆಟ್ ಹಾಕೊಂಡಿರುವಂತ ಪ್ಲೇಟ್ ಇಲ್ಲೇ ಇದೆ. ರಘು ಅವ್ರು ಮಾಡ್ಕೊಂಡಿರುವಂತ ಅಡಿಗೆ ಸಹ ಗಲೀಜ್ ಇಲ್ಲಿ ಬಿದ್ದಿದೆ. ಸೊ ನೀವಿಬ್ರು ನನ್ನ ಕಣ್ಣಿಗೆ ಕಾಣಿಸಿದ್ರೆ, ಸೊ ನೀವಿಬ್ರಿಗೂ ಸಹ ನಾನು ತಿಳಿಸ್ಕೊಡ್ತೀನಿ, ಅವ್ರಿಬ್ರು ನನ್ನ ಕಣ್ಣಿಗೆ ಕಾಣಿಸಿಲ್ಲ ಅನ್ನೋದ್ರ ಇಲ್ಲಿ ಕಾವ್ಯ ಅವ್ರು ಹೇಳಿದ್ರು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇದಕ್ಕೂ ಮುಂಚೆ ನಡೆದಂತ ಒಂದು ಡಿಸ್ಕಷನ್ ಆಗಿರ್ಬೋದು, ಮಾತುಕತೆಯಲ್ಲಿ ಆಗಿರ್ಬೋದು, ರಘು ಅವರು ಒಂದು ರಾಗಿ ಗಂಜಿನ ಮಾಡ್ಕೊಂಡು ತಿನ್ನೋದಕ್ಕೆ ಗಾರ್ಡನ್ ಏರಿಯಾಗೆ ಬರ್ಬೇಕಾದ್ರೆ ನಮ್ಗಲ್ಲಿ ಎಲ್ಲೂ ಸಹ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಕಿಚನ್ ಏರಿಯಾದಲ್ಲಿ ಕಾಣ್ ಸಿಗೋದಿಲ್ಲ. ಇಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಇಬ್ರು ಸಹ ರಘು ಅವರ ಜೊತೆಯಲ್ಲಿ ಗಾರ್ಡನ್ ಏರಿಯಾದಲ್ಲಿ ಮಾತುಕತೆ ಮಾಡೋದಕ್ಕೆ ಬರ್ಬೇಕಾದ್ರೆ ರಘು ಅವರೇ ಹೇಳ್ತಾರೆ, ಕಿಚನ್ ಏರಿಯಾದಲ್ಲಿ ಇನ್ನ ಸ್ವಲ್ಪ ಮಿಕ್ಕಿದೆ, ನಿಮ್ಮಲ್ಲಿ ಯಾರಿಗಾದ್ರೂ ತಿನ್ಬೇಕು ಅನ್ಸಿದ್ರೆ ಹೋಗಿ ಮಾಡ್ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಇಬ್ರು ಸಹ ಬೇಡ, ನಮ್ಗೆ ನಾವು ತಿನ್ನೋದಿಲ್ಲ ಅನ್ನೋ ತರನೇ ಉತ್ತರ ಕೊಡ್ತಾರೆ. ಇಲ್ಲಿ ಸುಮ್ನೆ ಇಲ್ಲದ ಕಾರಣಕ್ಕೆ ಇಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಮೇಲೆ ಹೇಳೋದು ಅವಶ್ಯಕತೆ ಇರಲಿಲ್ಲ ಸ್ಪಂದನ ಅವರಿಗೆ ಅನ್ನೋ ತರ ಕಾಣಿಸ್ತಾ ಇತ್ತು. ಅಲ್ಲಿ ಅಷ್ಟರ ಮಟ್ಟಿಗೆ ಎತ್ತು ಕಟ್ಟಿ ತುಂಬಾನೇ ರಾಂಗ್ ವೇ ಬಿಹೇವ್ ಮಾಡೋ ಹತ್ರ ಕಾಣ್ಲಿಲ್ಲ ಅಂದ್ರು. ಬೇಕಾಗಿರ್ಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಕಿಚನ್ ಏರಿಯಾಗೆ ಅವ್ರು ತೆರಳೇ ಇರಲಿಲ್ಲ, ಅವ್ರು ಮಾಡ್ಕೊಂಡೇ ಇರಲಿಲ್ಲ. ಅವ್ರ ಮೇಲೆ ಹೇಳೋಂತ ಅವಶ್ಯಕತೆ ಸ್ಪಂದನ ಅವ್ರಿಗೆ ಇರ್ಲಿಲ್ಲ ಅನ್ನೋದು ಸ್ವಲ್ಪ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು ನೋಡ್ಬೇಕಾದ್ರೆ. ಅಂಡ್ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ, ಡ್ಯೂಟೀಸ್ ನ ಹಂಚ್ತಾ ಇದ್ರು. ಏನು ಕಾವ್ಯ ಅವರು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರೋದ್ರಿಂದ ಯಾರೆಲ್ಲ ಏನ್ ಕರ್ತವ್ಯಗಳನ್ನ ಮಾಡ್ಬೇಕು ಅಂತ ಒಬ್ಬೊಬ್ಬರಿಗೆ ಡ್ಯೂಟಿ ಹಂಚ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿಗೆ ಕಿಚನ್ ಏರಿಯಾ ಕೊಡೋದು ಬೇಡ, ಬಿಗ್ ಬಾಸ್ ಮನೆಗೆ ಬಂದಾಗ್ಲಿಂದ ಸಹ ಕಿಚನ್ ಏರಿಯಾದಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಸೊ ಕಿಚನ್ ಏರಿಯಾ ಕೊಡೋದು ಬೇಡ ರಕ್ಷಿತಾ ಶೆಟ್ಟಿ ಅಂತ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ ಅವ್ರು ಬಂದು ಇಲ್ಲ ನಾನು ಕಿಚನ್ ಏರಿಯಾದಲ್ಲೇ ಇಲ್ಲ, ಬಂದಾಗ್ಲಿಂದ ನಾನು ಆಕ್ಚುಲಿ ಬಾತ್ರೂಮ್ ಸಹ ಕ್ಲೀನ್ ಮಾಡಿದೀನಿ, ಬೇರೆ ಕೆಲಸಗಳನ್ನು ಸಹ ಮಾಡಿದೀನಿ ಅಂತ ಹೇಳ್ತಾ ಇದ್ರು. ಇಲ್ಲ ಕಿಚನ್ ಏರಿಯಾ ಕೊಟ್ರೆ ನಾನು ತುಂಬಾ ಚೆನ್ನಾಗಿ ನಿಭಾಯಿಸ್ತೀನಿ ಅನ್ನೋ ತರಾನೇ ಕಾವ್ಯ ಅವ್ರ ಹತ್ರ ರಿಕ್ವೆಸ್ಟ್ ಮಾಡುತ್ತಾರೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಕೇಳಿದ್ರು. ಫೈನಲಿ ಕಾವ್ಯ ಅವ್ರು ಸಹ ಒಪ್ಕೊಂಡು ಇಲ್ಲಿ ರಘು, ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಕಿಚನ್ ಏರಿಯಾಗೆ ಹಾಕಿದ್ರು ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಗಿಲ್ಲಿ ಅವರು ತಮಗೆ ನೀಡಿದಂತ ಮನೆ ಕೆಲಸವನ್ನ ರಕ್ಷಿತಾ ಶೆಟ್ಟಿ ಅವರ ಕೈಯಲ್ಲಿ ಮಾಡಿಸೋದಕ್ಕೆ ಯತ್ನ ಮಾಡ್ತಾ ಇದ್ರು. ಇಲ್ಲಿ ಕಾವ್ಯ ಅವ್ರು ಸ್ವಲ್ಪ ಸಿಡಿಮಿಡಿಗೊಂಡ್ರು ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ರು ಸಹ ನಿನ್ನನ್ನ ಬೆಳ್ಳೆತ್ತು ತೋರಿಸ್ತಾ ಇರೋದು, ಮನೆ ಕೆಲಸ ಮಾಡ್ತಾ ಇಲ್ಲ ಅಂತಾರೆ. ಈಗ ನಿನ್ನ ಕೆಲಸವನ್ನ ರಕ್ಷಿತಾ ಶೆಟ್ಟಿ ಕೈಯಲ್ಲಿ ಮಾಡಿಸೋದು ತುಂಬಾ ತಪ್ಪಾಗುತ್ತೆ ಗಿಲ್ಲಿ, ನಿನ್ನ ಕೆಲಸ ಏನಿದೆ ನೀನೇ ಕಂಪ್ಲೀಟ್ ಮಾಡೋಣ ಅಂತ ಇಲ್ಲಿ ಕಾವ್ಯ ಅವರು ಗಿಲ್ಲಿ ಮೇಲೆ ಸ್ವಲ್ಪ ಕೋಪಗೊಂಡ್ರು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಕಸ ಗುಡಿಸಬೇಕಾದ್ರೆ ಪರಕೆನ ಸ್ವಲ್ಪ ಕಾವ್ಯ ಅವರಿಗೆ ಟಚ್ ಮಾಡಿದ್ರು ಇಲ್ಲಿ ಗಿಲ್ಲಿ ಅವರು. ಆ ಒಂದು ಸಂದರ್ಭದಲ್ಲಿ ಕಾವ್ಯ ಅವರು, ನಮ್ಮ ಅಮ್ಮ 24x7 ಲೈವ್ ಮಿಡ್ ನೈಟ್ ಮಲಗೋವರೆಗೂ ಸಹ ನೋಡ್ತಾ ಇರ್ತಾರೆ, ನೀನ್ ಈ ತರ ಪರಕೆ ಟಚ್ ಮಾಡೋದು ಅದೆಲ್ಲ ನೋಡಿದ್ರೆ ಈ ಒಂದು ವಾರ ಫ್ಯಾಮಿಲಿ ವೀಕ್ ಇದೆ, ನಮ್ಮ ಅಮ್ಮ ಬಂದ್ರೆ 100% ನಿನ್ಗೆ ಮುಖಕ್ಕೆ ಉಕ್ಕಿತಾರೆ ಗಿಲ್ಲಿ, ಹುಷಾರಾಗಿರು ನೀನು ಅನ್ನೋ ತರ ಇಲ್ಲಿ ಗಿಲ್ಲಿ ಅವರಿಗೆ ವಾರ್ನ್ ಮಾಡ್ತಾ ಇದ್ರು ಕಾವ್ಯ ಅವರು ಅಂತಾನೆ ಹೇಳ್ಬೋದು. ಇಲ್ಲಿ ಗಿಲ್ಲಿ ಸಹ ಏನ್ ನಿಮ್ಮ ಅಮ್ಮ ಮಿಡ್ ನೈಟ್ ವರ್ಗೂ ನೋಡ್ತಾ ಇರ್ತಾರೆ ನೀನ್ ಆಡೋ ಆಟ ಅನ್ನೋ ತರ ಇಲ್ಲಿ ಗಿಲ್ಲಿ ಸಹ ಫನ್ ವೇಲಿ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು.
ಅಂಡ್ ಇಲ್ಲಿ ಬೆಡ್ರೂಮ್ ನಲ್ಲಿ ಅಶ್ವಿನಿ ಗೌಡ ಮತ್ತೆ ಧ್ರುವಂತರ್ ಮಧ್ಯೆ ಡಿಸ್ಕಷನ್ ಆಗ್ತಾ ಇತ್ತು. ಬಿಗ್ ಬಾಸ್ ಮನೇಲಿ ಯಾರ ಆಟ ಯಾವ ತರ ಕಾಣಿಸ್ತಾ ಇದೆ, ನಮ್ಮ ಆಟ ಯಾವ ತರ ಇದೆ ಅನ್ನೋ ತರ ಡಿಸ್ಕಷನ್ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ರು, ನಮ್ಮ ಬಿಗ್ ಬಾಸ್ ಮನೆಗೆ ಬರಬೇಕಾದ್ರೆ ಆಡಿಯನ್ಸ್ ಏನಿದ್ದಾರೆ ನಮ್ಮನ್ನ ಒಂಟಿಗಳಾಗಿ ಬಿಗ್ ಬಾಸ್ ಮನೆಗೆ ಕಳ್ಸಿಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂದ್ರೆ ನಮ್ಮಲ್ಲಿ ಆ ಕೆಪಾಬಿಲಿಟಿ ಇದೆ, ನಾವು ಯಾರಿಲ್ಲ ಅಂದ್ರೂ ಸಹ ಒಂಟಿಗಳಾಗಿ ನಿಂತು ಆಟ ಆಡ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಟು ಅವರು ನಮ್ಮನ್ನ ಕಳಿಸ್ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಆಟ ಆಡ್ತಾ ಇದೀವಿ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವರು ಧ್ರುವಂತರ ಹೇಳ್ತಾ ಇದ್ರು. ಅಂಡ್ ಇಲ್ಲಿ ಏನೋ ಸೀಕ್ರೆಟ್ ರೂಮ್ ಅಂತ ಇತ್ತಲ್ಲ, ಆ ಸೀಕ್ರೆಟ್ ರೂಮ್ ಗೆ ಹೋಗಿ ಬಂದ ಮೇಲೆ ಇಲ್ಲಿ ಧ್ರುವಂತರು ಆಟದಲ್ಲಿ ತುಂಬಾ ಬದಲಾವಣೆ ಆಗಿದೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಧ್ರುವಂತರು. ಎಸ್ಪೆಷಲಿ ನೀವು ಮಾತಾಡ್ತಾ ಇದ್ದಂತ ಕಂಟೆಸ್ಟೆಂಟ್ ಗಳ ಹತ್ರ ಹೋಗಿ ನೀವೇ ಕುತ್ಕೊಂಡು ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ನೀವು ಬೇಕು ಅಂತಾನೆ ಹೋಗಿ ಅವ್ರ ಜೊತೆ ಮಿಂಗಲ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮೇ ಬಿ ಸೀಕ್ರೆಟ್ ರೂಮ್ ಅಲ್ಲಿ ನಿಮಗೆ ಅವರನ್ನ ನೋಡಿದಾಗ ಅವರೆಲ್ಲೋ ಟಾಪ್ ಪ್ಲೇಸ್ ಅಲ್ಲಿ ಇದ್ದಾರೆ, ಆ ಒಂದು ಉದ್ದೇಶಕ್ಕಾಗಿ ನೀವು ಹೋಗಿ ಅವ್ರ ಹತ್ರ ಕುತ್ಕೊಂಡು ಮಾತಾಡ್ತಾ ಇಲ್ಲ ಅಂತ ಬೇರೆ ಕಂಟೆಸ್ಟೆಂಟ್ ಅನ್ಕೊಂಡಿದ್ದಾರೆ. ಬಟ್ ನನ್ನ ಕಣ್ಣಿಗೆ ಆ ತರ ಕಾಣಿಸ್ತಾ ಇಲ್ಲ. ನೀವು ನಿಜವಾಗ್ಲೂ ಜೆನ್ಯೂನ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆಗೆ ಬೆರೆಯೋಣ, ಇರೋದು ಸ್ವಲ್ಪ ದಿನ ಅನ್ನೋ ಒಂದು ವಿಚಾರದಲ್ಲಿ ಹೋಗಿ ಬೆರೀತಾ ಇದ್ದೀರಾ ಅನ್ನೋದು ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಬೇರೆ ಕಂಟೆಸ್ಟೆಂಟ್ ಗಳು ಯಾರೆಲ್ಲ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಕೊಳ್ತಾ ಇದ್ದಾರೆ ಅವರ ಬಗ್ಗೆ ಕಿವಿ ಕೊಡೋದಕ್ಕೆ ಹೋಗ್ಬೇಡಿ ಧ್ರುವಂತರು ಏನೋ ತರ ಹೇಳ್ತಾ ಇದ್ರು. ಇದು 100% ನಿಜಾನು ಸಹ ಇದೆ. ಯಾಕೆಂದ್ರೆ ಸೀಕ್ರೆಟ್ ರೂಮ್ ಅಂತ ಹೋಗ್ ಬಂದ್ಮೇಲೆ ಧ್ರುವಂತರು ಗಿಲ್ಲಿಯವ್ರ ಜೊತೆ ಆಗಿರ್ಬೋದು, ಸ್ಪಂದನ ಅವ್ರ ಜೊತೆ ಆಗಿರ್ಬೋದು, ಮನೆಯಲ್ಲಿ ಕೆಲವು ಕಂಟೆಸ್ಟೆಂಟ್ ವಿಚಾರದಲ್ಲಿ ಸ್ವಲ್ಪ ಅವರಷ್ಟಕ್ಕೆ ಅವರೇ ಹೋಗಿ ಮಾತಾಡೋದಾಗಿರ್ಬೋದು, ಅವ್ರ ಜೊತೆ ಕುತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಅದಕ್ಕೂ ಮುಂಚೆ ನಾವು ನೋಡೋದಾದ್ರೆ ಬಿಗ್ ಬಾಸ್ ಮನೇಲಿ ಒಂಟಿಯಾಗಿ ಕುತ್ಕೊಳ್ತಾ ಇದ್ರು. ಅವಾಗ ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡೋದನ್ನ ಬಿಟ್ರೆ ಮನೇಲಿ ಯಾವುದೇ ಕಂಟೆಸ್ಟೆಂಟ್ ಅವರನ್ನೇ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರು ಸಹ ಅವ್ರು ಮಾತಾಡ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ಧ್ರುವಂತವ್ರು ಸೀಕ್ರೆಟ್ ರೂಮ್ ಹೋಗಿ ಬಂದ್ಮೇಲೆ ಎಲ್ಲರ ಜೊತೆ ಮಾತಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಗೇಮ್ ಸಹ ಟರ್ನ್ ಆಗಿದೆ. ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಸಹ ರಕ್ಷಿತಾ ಶೆಟ್ಟಿ ಜೊತೆ ಅಷ್ಟರ ಮಟ್ಟಿಗೆ ಜಗಳ ಆದ್ಮೇಲೂ ಸಹ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿದ್ರು ಸಹ ನಮ್ಗೆ ಎಪಿಸೋಡ್ ನಲ್ಲಿ ಕಾಣಿಸಿತ್ತು ಅಂತ ಹೇಳ್ಬೋದು. ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡಿದ್ದಂತಹ ರಕ್ಷಿತಾ ಶೆಟ್ಟಿ ಮತ್ತೆ ಸೂರಜ್ ಅವರು ರಘು ಅವರು ತಾವಲ್ಲದ ಆಟವನ್ನ ತಾವು ಆಡೋದಕ್ಕೆ ಹೋಗ್ತಾ ಇದಾರೆ, ಅವರಲ್ಲ ಅದು, ಬಟ್ ಆ ಆಟವನ್ನ ಆಡಕ್ ಹೋಗ್ತಾ ಇದಾರೆ, ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿ ಆಡ್ತಾ ಇದಾರೆ ಆಟ ಅನ್ನೋ ತರ ಡಿಸ್ಕಷನ್ ಮಾಡ್ತಾ ಇದ್ರು. ಅಂಡ್ ಈ ಒಂದು ಡಿಸ್ಕಷನ್ ಅಲ್ಲಿ ಧನುಷ್ ಅವರು ಬಂದು ಸಹ ಆಡೋಣ, ನನ್ನ ಕಣ್ಣಿಗೆ ಆತರ ಕಾಣಿಸ್ತಾ ಇಲ್ಲ. ಬಟ್ ನಾನು ಕಾಣಿಸ್ಕೊಳ್ಬೇಕು, ನನ್ನ ಕಡೆಯಿಂದ ನಾನು ಸ್ವಲ್ಪ ಕಂಟೆಂಟ್ ಹಿಡಬೇಕು ಅಂತ ಸ್ವಲ್ಪ ಜೋರಾಗಿ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಘು ಅಂತ ಇಲ್ಲಿ ಧನುಷ್ ಅವರು ಹೇಳಿದ್ರು. ಬಟ್ ರಕ್ಷಿತಾ ಶೆಟ್ಟಿ ಮತ್ತೆ ಸೂರಜ್ ಅವರು ಇಬ್ರು ಸಹ ಇಲ್ಲ, ರಘು ಸರ್ ಅವರ ವ್ಯಕ್ತಿತ್ವ ಏನಿದೆ, ಅವರ ಆಟ ಏನಿದೆ, ನಿಜವಾದ ನ್ಯಾಚುರಲ್ ಆಟವನ್ನ ಅವ್ರು ಆಡ್ತಾ ಇಲ್ಲ. ಬೇಕು ಅಂತ ಅವ್ರು ಬೇರೆ ಬೇರೆ ವಿಧಾನಗಳಲ್ಲಿ ಆಟವನ್ನ ರಾಂಗ್ ಆಗಿ ಅರ್ಥ ಮಾಡ್ಕೊಂಡು ಬೇರೆ ಬೇರೆ ಆಟವನ್ನ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ಆಟ ಆಡ್ತಾ ಇಲ್ಲ ಅಂತ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸೂರಜ್ ಅವರಿಗೆ ಹೇಳ್ತಾ ಇದ್ರು. ಸೂರಜ್ ಅವರು ಸಹ ಹೌದು ನಿಜ ಇದೆ, ಇಲ್ಲಿ ನಮ್ಮ ರಘು ಸರ್ ಏನಿದ್ದಾರೆ ಸರಿಯಾದಂತ ರೀತಿಯಲ್ಲಿ ಆಟನ ಅರ್ಥ ಮಾಡ್ಕೊಳ್ತಾ ಇಲ್ಲ, ತಾವಲ್ಲದ ಆಟವನ್ನ ತಾವು ಆಡಕ್ ಹೋಗ್ತಾ ಇದಾರೆ ಅಂತ ಅವ್ರ ಬಾಯೆಲ್ಲ ಸಹ ಬಂದಿದ್ದು ನಮ್ಗೆ ಕಾಣಿಸಿತ್ತು. ಅಂಡ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಸಹ ಯಾರು ಸಹ ನೀವು ಒಳ್ಳೇದು ಮಾಡಿದ್ರಿ, ಒಳ್ಳೆ ಕೆಲಸ ಮಾಡಿದ್ರಿ ಅಂತ ತೋರಿಸೋದಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ಸಹ ನಮ್ಮನ್ನ ಕಾಂಪಿಟೇಟರ್ ಆಗಿ ನೋಡ್ತಾ ಇರ್ತಾರೆ ಅಂತ ಅಶ್ವಿನಿ ಗೌಡ ಅವರು ಧ್ರುವಂತರ ಜೊತೆ ಚರ್ಚೆ ಮಾಡ್ತಾ ಇದ್ರು. ಈ ಒಂದು ವಿಚಾರ ಯಾಕೆ ಬಂದ್ರು ಅಂದ್ರೆ ಮನೆಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅಶ್ವಿನಿ ಗೌಡ ಅವರು ಮನೆ ಪರವಾಗಿ ಸ್ಟ್ಯಾಂಡ್ ತಗೊಂಡಿದಂತೆ. ಬಟ್ ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿದ್ದಂತೆ ಯಾವುದೇ ಕಂಟೆಸ್ಟೆಂಟ್ ಬಂದು ನೀವು ಮನೆಗೋಸ್ಕರ ಸ್ಟ್ಯಾಂಡ್ ತಗೊಂಡ್ರೆ, ಬೇರೆ ಕಂಟೆಸ್ಟೆಂಟ್ಗೋಸ್ಕರ ಸ್ಟ್ಯಾಂಡ್ ತಗೊಂಡ್ರೆ ಅಂತ ಯಾರು ಸಹ ಅಭಿನಂದನೆ ಸೂಚನೆ ಮಾಡಿಲ್ಲ ಅನ್ನೋದು ಇವರ ಉದ್ದೇಶವಾಗಿತ್ತು. ಇಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ ನಡೀತು ಅಂತಾನೆ ಹೇಳ್ಬೋದು. ಅದೇನು ಅಂದ್ರೆ ಧ್ರುವಂತು ಮತ್ತೆ ಅಶ್ವಿನಿ ಗೌಡ ಅವ್ರ ಮಧ್ಯೆ ಚರ್ಚೆ ನಡೀಬೇಕಾದ್ರೆ ಅಶ್ವಿನಿ ಗೌಡ ಅವರು ಮೈಕ್ ಅನ್ನ ಮರ್ತು ಬಿಟ್ಟಿದ್ರು. ಆ ಒಂದು ವಿಚಾರಕ್ಕೆ ಕ್ಯಾಪ್ಟನ್ ಆದಂತ ಕಾವ್ಯ ಅವರು ಪನಿಷ್ಮೆಂಟ್ ಕೊಡುವಂತ ಸಂದರ್ಭ ಬಂತು ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬಂತು, ಅಶ್ವಿನಿ ಗೌಡ ಅವರೇ ನೀವು ಮೈಕ್ ಅನ್ನ ಧರಿಸಿ, ನೀವು ಮೈಕ್ ಧರಿಸಿದ್ರೆ ಮಾತಾಡ್ತಾ ಇದ್ರೆ ಅಂತ. ಅಶ್ವಿನಿ ಗೌಡ ಅವರು ನನ್ನ ವಯಸ್ಸಿಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡಿ, ಈಗ ನಾನು ಹಾಕಿರುವಂತ ಡ್ರೆಸ್ ನಲ್ಲಿ ಫ್ರಾಕ್ ಜಂಪ್ ನಾನು ಮಾಡೋದಕ್ಕೆ ಆಗೋದಿಲ್ಲ, ಸೊ ಈಗ ನಾನು ಫ್ರಾಕ್ ಜಂಪ್ ಮಾಡ್ಬೇಕಂದ್ರೆ ಡ್ರೆಸ್ ನ ಸಹ ಚೇಂಜ್ ಮಾಡ್ಬೇಕು, ಹೆಲ್ತ್ ಇಶ್ಯೂಸ್ ಸಹ ಸ್ವಲ್ಪ ನನಗೆ ಇರೋದ್ರಿಂದ ಸ್ವಲ್ಪ ನನ್ನ ವಯಸ್ಸಿಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡುವಂತ ಕಾವ್ಯ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರು. ಬಟ್ ಕಾವ್ಯ ಅವ್ರು ಇಲ್ಲ, ಆತರ ಆಗೋದಿಲ್ಲ, ನಿಮಗೆ ಎಕ್ಸ್ಕ್ಯೂಸ್ ಕೊಟ್ರೆ ಮನೆಯಿಂದ ಕಂಟೆಸ್ಟೆಂಟ್ ಎಲ್ಲರೂ ಸಹ ಎಕ್ಸ್ಕ್ಯೂಸ್ ಕೇಳ್ತಾರೆ, ಸೊ ಅದಕ್ಕೆ ನಾನು ಒಪ್ಪೋದಿಲ್ಲ, ನೀವು ಮಾಡ್ಬೇಕು ಅನ್ನೋ ತರ ಇಲ್ಲಿ ಕಾವ್ಯ ಅವರು ಹೇಳಿದ್ರು. ಬಟ್ ಅಶ್ವಿನಿ ಗೌಡ ಮನೇಲಿ ಇರುವಂತ ಎಲ್ಲಾ ಕಂಟೆಸ್ಟೆಂಟ್ ಹತ್ರ ಸಹ ನಾನು ಹೋಗಿ ಎಕ್ಸ್ಕ್ಯೂಸ್ ಕೇಳ, ಎಲ್ಲರ ಹತ್ರ ಸಹ ಪರ್ಮಿಷನ್ ಕೇಳ, ಬೆಳಗ್ಗೆ ಮಾಡ್ತೀನಿ, ಸೊ ಆ ಒಂದು ವಿಚಾರದಲ್ಲಿ ಎಲ್ಲರೂ ಒಪ್ಕೊಂಡ್ರೆ ನಾನು ಬೆಳಗ್ಗೆ ಮಾಡ್ಕೊಡ್ತೀನಿ, ಯಾರಾದ್ರೂ ಒಪ್ಲಿಲ್ಲ ಅಂದ್ರೆ ಹೀಗೆ ಮುಗಿಸ್ಕೊಡ್ತೀನಿ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಕಾವ್ಯ ತಿಳಿಸ್ಕೊಟ್ರು. ಸೊ ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ಹತ್ರ ಒಬ್ಬೊಬ್ಬರಾಗಿ ತೆರಳು, ಪ್ರತಿಯೊಬ್ಬರ ಹತ್ರ ಸಹ ಇಲ್ಲಿ ಅಶ್ವಿನಿ ಗೌಡ ಪರ್ಮಿಷನ್ ತಗೊಂಡ್ರು. ನಾನು ಮೈಕ್ ಅನ್ನ ಮರ್ತಿದ್ದೆ, ಕಾವ್ಯ ಅವರಿಗೆ ಪನಿಷ್ಮೆಂಟ್ ತಗೋ ಅಂತ ಹೇಳ್ತಾರೆ, ನಾನು ಪನಿಷ್ಮೆಂಟ್ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ, ಬಟ್ ಕೆಲವೊಂದು ಹೆಲ್ತ್ ವಿಚಾರವಾಗಿ ಮತ್ತೆ ನನ್ನ ಡ್ರೆಸ್ ಸರಿ ಇಲ್ಲದ ಕಾರಣ ನಾನು ಬೆಳಗ್ಗೆ ಮಾಡ್ತೀನಿ ಫ್ರಾಕ್ ಜಂಪ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದು ನಿಮ್ಗೆ ಒಪ್ಪಿಗೆ ಇದೆ ತಾನೆ ಅಂತ ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ಹತ್ರ ಹೋಗಿ ಅಶ್ವಿನಿ ಗೌಡ ಅವರು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಕಾವ್ಯ ಅವರು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹತ್ರ ಹೋಗಿ ಅಶ್ವಿನಿ ಗೌಡ ಅವರು ಮಾತಾಡ್ಬೇಕಾದ್ರೆ
ನೋಡಿ ಇವಾಗ ಅಶ್ವಿನಿ ಗೌಡ ಅವ್ರಿಗೆ ನೀವೇನಾದ್ರು ಒಪ್ಕೊಂಡು ಅವರು ಬೆಳಿಗ್ಗೆ ಮಾಡೋದಕ್ಕೆ ಏನೋ ಪನಿಷ್ಮೆಂಟ್ ನ ನೀವು ಒಪ್ಪಿಗೆ ಸೂಚಿಸಿದ್ರೆ, ನೀವು ಮುಂದಿನ ದಿನಗಳಲ್ಲಿ ಏನಾದ್ರು ತಪ್ಪು ಮಾಡಿದಾಗ ನಿಮಗೆ ಎಕ್ಸ್ಕ್ಯೂಸ್ ಬೇಕು, ಇಲ್ಲಾಂದ್ರೆ ಪರ್ಮಿಷನ್ ಬೇಕು, ಅದು ಒಂದು ಏನೋ ಪನಿಷ್ಮೆಂಟ್ ನ ಮುಂದಿನ ದಿನಗಳನ್ನು ಮಾಡೋದಕ್ಕೆ ಅಂದ್ರೆ ನಾನು ಕೊಡೋದಿಲ್ಲ. ಸೊ ಯೋಚನೆ ಮಾಡಿ ನಿಮ್ಮ ಒಂದು ಒಪ್ಪಿಗೆನ ಸೂಚನೆ ಮಾಡಿ ಅಶ್ವಿನಿ ಗೌಡ ಅವರಿಗೆ ಅನ್ನೋ ತರ ಇಲ್ಲಿ ಕಾವ್ಯ ಅವ್ರು ಹೇಳ್ತಾ ಇದ್ರು. ಕಾವ್ಯ ಅವ್ರಿಗೆ ಆಕ್ಚುಲಿ ಇಲ್ಲಿ ಎಕ್ಸ್ಕ್ಯೂಸ್ ಕೊಡಕ್ಕಾಗಿರ್ಬೋದು, ಇಲ್ಲಿ ಅಶ್ವಿನಿ ಗೌಡ ಅವರು ಆ ಒಂದು ಪನಿಷ್ಮೆಂಟ್ ನಿಂದ ತಪ್ಪಿಸ್ಕೊಂಡು ಬೆಳಗ್ಗೆ ಮಾಡೋದಾಗಿರ್ಬೋದು ಒಂದು ಚೂರು ಇಷ್ಟ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹೋಗ್ಬಿಟ್ಟು ನಿಮಗೆ ನಾನು ಎಕ್ಸ್ಕ್ಯೂಸ್ ಕೊಡೋದಿಲ್ಲ, ಸೊ ಯೋಚನೆ ಮಾಡಿ ಪರ್ಮಿಷನ್ ಕೊಡಿ ಅಶ್ವಿನಿ ಅವರಿಗೆ ಅಂತ ಹೇಳ್ತಾ ಇದ್ರು. ಫೈನಲಿ ಮನೆಯಲ್ಲಿ ಇದ್ದಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಅಶ್ವಿನಿ ಗೌಡ ಒಂದು ಏನು ರಿಕ್ವೆಸ್ಟ್ ಇತ್ತು ಮತ್ತೆ ಎಕ್ಸ್ಕ್ಯೂಸ್ ಕೇಳಿದ್ರು, ಎಲ್ಲರೂ ಸಹ ಒಪ್ಪಿಗೆ ಸೂಚನೆ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಶ್ವಿನಿ ಗೌಡ ಅವರು ಓಕೆ ಬೆಳಗ್ಗೆ ನಾನು ಮಾಡ್ತೀನಿ ಅಂತ ಕಾವ್ಯರ ಹತ್ರ ಸೂಚನೆ ಮಾಡಿ ಇಲ್ಲಿ ಬೆಡ್ರೂಮ್ ಅಲ್ಲಿ ಕುಳಿತುಕೊಂಡಿದಂತ ಧ್ರುವಂತರ ಹತ್ರ ಬಂದು, ಏನ್ರಿ ಧ್ರುವಂತರ ನಿಮ್ಮಿಂದ ನಾನು ಪನಿಷ್ಮೆಂಟ್ ತಗೊಳಂಗ್ ಆಯ್ತಲ್ಲ, ನೀವು ಅಟ್ಲೀಸ್ಟ್ ಹೇಳೋದ್ ಬೇಡ ನನಗೆ ಅನ್ನೋ ತರ ಇಲ್ಲಿ ಧ್ರುವಂತರ ಮಾತಾಡ್ತಾ ಇದ್ರು. ಅಂಡ್ ನಾನು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಕ್ಯಾಪ್ಟನ್ ಸೇರಿಯಲ್ಲಿ ಎಲ್ಲರಿಗಿಂತ ಮುಂಚೆ ಸ್ವಿಮ್ಮಿಂಗ್ ಪೂಲ್ ಗೆ ಬಿದ್ದು ಪನಿಷ್ಮೆಂಟ್ ತಗೊಳ್ಳಂತ ಕಂಟೆಸ್ಟೆಂಟ್ ಆಗ್ಬಿಟ್ನಲ್ಲ, ನಾನು ಕಾವ್ಯ ಹತ್ರ ಸ್ವಲ್ಪ ಕಡಿಮೆ ಆಗ್ಬಿಟ್ನಲ್ಲ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡರು ಧ್ರುವಂತರ ಹತ್ರ ಹೇಳ್ತಾ ಇದ್ರು. ಇದು ಅಶ್ವಿನಿ ಗೌಡರಿಗೆ ಸ್ವಲ್ಪ ಬೇಜಾರಾಯ್ತಂತೆ ಮನಸ್ಸಿಗೆ. ನಂತರ ಅಶ್ವಿನಿ ಗೌಡ ಮತ್ತೆ ಧ್ರುವಂತರ ಬಿಗ್ ಬಾಸ್ ಮನೆಗೆ ನಾವು ಆಲ್ಮೋಸ್ಟ್ 24 ಮೆಂಬರ್ಸ್ ಎಂಟ್ರಿ ಕೊಟ್ಟಿದೀವಿ. ಏನು ಗೆಸ್ಟ್ ಗಳಾಗಿ ಬಂದಿದ್ದಂತ ಮಂಜು 2 ಕಂಟೆಸ್ಟೆಂಟ್ ಹೊರತುಪಡಿಸಿ ಆಲ್ಮೋಸ್ಟ್ 24 ಜನರಲ್ಲಿ ಈಗ ನಾವು ಉಳ್ಕೊಂಡಿರೋದು 11 ಜನಗಳು ಉಳ್ಕೊಂಡಿದೀವಿ. ಆಲ್ಮೋಸ್ಟ್ ಎಷ್ಟು ವಾರಗಳಿಂದ ನಾವು ಇಷ್ಟು ಅದ್ಭುತವಾಗಿ ಆಟ ಆಡ್ಕೊಂಡ್ ಬಂದಿದೀವಿ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಧ್ರುವಂತರು ಮಾತುಕತೆ ನಡೆಸ್ತಾ ಇದ್ರು. ಧ್ರುವಂತರು ನಾವು ಬಿಗ್ ಬಾಸ್ ಶೋ ಅನ್ನೋದು ಮುಗಿಸಿ ಹೊರಗಡೆ ಹೋದ್ಮೇಲೆ ನಮ್ಮ ಒಂದು ಕೋಪ ಏನಿದೆ 100% ಕಮ್ಮಿ ಆಗೋಗುತ್ತೆ, ಪ್ರತಿಯೊಂದರಲ್ಲೂ ಸಹ ನಾವು ಯೋಚನೆ ಮಾಡಿ ತೂಕವಾಗಿ ನಡ್ಕೊಳ್ತೀವಿ ಅನ್ನೋ ತರ ಇಲ್ಲಿ ಧ್ರುವಂತರು ಸಹ ಹೇಳ್ತಾ ಇದ್ರು ಅಂತಾನೆ ಹೇಳ್ಬೋದು. ನಂತರ ಬಿಗ್ ಬಾಸ್ ಮನೇಲಿ ಯಾರೆಲ್ಲ ಗ್ಯಾಂಗ್ ಗಳಾಗಿ ಆಟ ಆಡ್ತಾ ಇದ್ದಾರೆ, ಇನ್ನು ಮುಂದೆ ಆ ಗ್ಯಾಂಗ್ ಗಳಾಗಿ ಆಟ ಆಡೋದಕ್ಕೆ ಆಗೋದಿಲ್ಲ. ಅವರ ಗ್ಯಾಂಗ್ ಗಳ ಮಧ್ಯೆ ಅವರು ನಾಮಿನೇಟ್ ಮಾಡಬೇಕು, ಅವರಲ್ಲೇ ಒಬ್ರು ಎಲಿಮಿನೇಷನ್ ಆಗುವಂತ ಸಂದರ್ಭ ಬಂದ್ಬಿಟ್ಟಿದೆ. ಇನ್ನು ಉಳಿದಿರೋ ಕೆಲವೇ ವಾರಗಳಾಗಿರೋದ್ರಿಂದ ಇಲ್ಲಿ ಗ್ಯಾಂಗ್ ಆಗಿ ಆಟ ಆಡ್ತೀವಿ, ಸೇಫ್ ಆಗಿ ಆಟ ಆಡ್ತೀವಿ ಅನ್ನೋ ನಡೆಯೋದಿಲ್ಲ ಮೇಡಮ್ ಅನ್ನೋ ತರ ಧ್ರುವಂತವರು ಅಶ್ವಿನಿ ಗೌಡ ಅವರಿಗೆ ಹೇಳ್ತಾ ಇದ್ರು ಅಂತಾನೆ ಹೇಳ್ಬೋದು. ಅಶ್ವಿನಿ ಗೌಡ ಅವರು 100% ನಿಜ, ಅದು ಒಂಟಿಯಾಗಿನೇ ಆಡ್ಬೇಕು. ಯಾರೆಲ್ಲ ಗ್ಯಾಂಗ್ ಗಳಾಗಿ ಸ್ನೇಹಿತರಾಗಿ ಆಡ್ತಾ ಇದ್ರೆ ಅವ್ರ ಆಟ ಎಲ್ಲ ಇನ್ ಮುಂದೆ ನಡೆಯೋದಿಲ್ಲ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಸಹ ಹೇಳ್ತಾ ಇದ್ರು. ಕೊನೆಯದಾಗಿ ಗಾರ್ಡನ್ ಏರಿಯಾದಲ್ಲಿ ಕುಳಿತುಕೊಂಡಿದ್ದಂತ ಸ್ಪಂದನ ಮತ್ತೆ ಧನುಷ್ ಅವರು ಗಿಲ್ಲಿ ಅವರ ಮದುವೆ ವಿಚಾರವನ್ನ ಮಾತಾಡಿದ್ರು. ಗಿಲ್ಲಿ ಇಲ್ಲಿ ನಾನು ಮದುವೆ ಆಗ್ತೀನಿ, ಬಟ್ ನನ್ನ ಹತ್ರ ಈಗ ಒಂದು 2-2.5 ಕೋಟಿ ಅಷ್ಟು ಸಂಪಾದನೆ ಮಾಡ್ಕೊಂಡು ಸ್ವಲ್ಪ ದುಡ್ಡನ್ನ ಕೂಡಿಟ್ಕೊಂಡು ನಂತರ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ. ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಮದುವೆ ಆಗಿ ನಾನು ಏನ್ ಮಾಡ್ಲಿ, ನನ್ನ ಹತ್ರ ಒಂದು 2-2.5 ಕೋಟಿ ಅಷ್ಟು ನಾನು ಒಂದು ಸೇವಿಂಗ್ ನ ಮಾಡ್ಕೊಂಡ್ಮೇಲೆ ಮದುವೆ ಆಗ್ತೀನಿ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳ್ತಾ ಇದ್ರು. ಅಂದ್ರೆ ನೀನ್ ದುಡ್ಡಿದ್ರೆ ಮಾತ್ರ ಮದುವೆ ಆಗೋದು ಗಿಲ್ಲಿ ಅನ್ನೋ ತರ ಸ್ಪಂದನ ಸಹ ಕಾಲಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಸೊ ನಿನ್ನೆ ಮಿಡ್ ನೈಟ್ ನಡೆದಂತ ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು ಇದು ಅಂತಾನೆ ಹೇಳ್ಬೋದು. ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಟಾಪ್ 5 ರೈಸ್ ಅಂತ ನಾವು ಪರಿಗಣನೆ ತಗೊಳ್ಳೋದಾದ್ರೆ ಯಾರು ಟಾಪ್ 5 ರೈಸ್ ಅಲ್ಲಿ ಕಾಣಿಸ್ತಾರೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನ 24x7 ಲೈವ್ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಬಿಗ್ ಬಾಸ್ ನ ಪ್ರೋಮೋ ರಿವ್ಯೂಸ್, ಎಪಿಸೋಡ್ಸ್ ನ ರಿವ್ಯೂಸ್ ಗೋಸ್ಕರ ಮಿಸ್ ಮಾಡದೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.